ಈ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಫೇಮಸ್ ಆಗಬೇಕು ಅಂತ ತುಂಬಾ ಇಷ್ಟ ಇರುತ್ತೆ. ಯಾವ್ದಾದ್ರು ಒಂದು ಶಾರ್ಟ್ಸ್ ಮಾಡಿ ಫೇಮಸ್ ಆಗುವಂಥದ್ದು, ಯಾವ್ದಾದ್ರು ಒಂದು ರೀಲ್ಸ್ ಮಾಡಿ ಫೇಮಸ್ ಆಗುವಂಥದ್ದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಯಾರ ಜಾತಕದಲ್ಲಿ ರಾಹು ಗ್ರಹ ಉಚ್ಚ ಸ್ಥಾನದಲ್ಲಿರುತ್ತೆ ಅವರು ಫೇಮಸ್ ಆಗ್ತಾರೆ. ಕೆಲವೊಬ್ರು ಲಾಂಗ್ ಟರ್ಮ್ ಫೇಮಸ್ ಆಗ್ತಾರೆ, ಕೆಲವೊಬ್ರು ಶಾರ್ಟ್ ಟರ್ಮ್ ಫೇಮಸ್ ಆಗ್ತಾರೆ. ಏನಕ್ಕಪ್ಪ ಅಂದ್ರೆ ಇದಕ್ಕೆ ಕಾರಣ, ನಮ್ಗೆ ದಶ ಏನಾದ್ರು ನಿಮ್ಗೆ ರಾಹು ದಶ ನಡೀತಿರೋದು, ಅಲ್ಲೇನಾದ್ರೂ ರಾಹು ಉಚ್ಚ ಸ್ಥಾನದಲ್ಲಿದ್ರೆ ನೀವು ಎನಿ ಟೈಮ್ ಫೇಮಸ್ ಆಗಿರ್ತೀರಾ. ಆ ದಶಾ ಮುಗಿಯೋ ತನಕನು ನೀವು ಪೀಕ್ ಅಲ್ಲಿ ಇರ್ತೀರಾ. ಅದೇ ನೀವು ಏನೋ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಬಂದ್ರೆ ಅದು ಶಾರ್ಟ್ ಟರ್ಮ್, ಒಂದು 3 months 6 months ಫೇಮಸ್ ಆಗಿರ್ತಾರೆ, ಆಮೇಲೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ. ಇದಕ್ಕೆಲ್ಲ ಕಾರಣ ಬಂದು ರಾಹು ಗ್ರಹ. ನಿಮ್ಮ ಜಾತಕದಲ್ಲಿ ಏನಾದ್ರೂ ರಾಹು ಗ್ರಹ ಉಚ್ಚ ಸ್ಥಾನದಲ್ಲಿದ್ರೆ ನೀವು ರಾಹುವಿನ ಮಂತ್ರ ಅತಿ ಹೆಚ್ಚು ಪಠನೆ ಮಾಡಿ. ಓಂ ರಂ ರಾಹುವೇ ನಮಃ ಅಂತ ಅತಿ ಹೆಚ್ಚು ಮಂತ್ರನೇ ಪಠನೆ ಮಾಡಿ. ನಿಮ್ಗೆ ಏನಾದ್ರೂ ಜಾತಕದಲ್ಲಿ 3ನೇ ಮನೆ ಆಕ್ಟಿವೇಟ್ ಆದ್ರೆ ನೀವು ಫೇಮಸ್ ಆಗ್ತೀರಾ. ನೀವು ಏನೇ ಒಂದು ಶಾರ್ಟ್ಸ್ ಮಾಡಿ, ರೀಲ್ಸ್ ಮಾಡಿ, ವಿಡಿಯೋಸ್ ಮಾಡಿ, ಯೂಟ್ಯೂಬ್ ಮಾಡಿ, ಅಥವಾ ಯಾವುದೋ ಒಂದು ಫಿಲಮ್ ಇಂಡಸ್ಟ್ರಿ, ಈ ರೀತಿ ಪ್ರತಿಯೊಂದರಲ್ಲೂ ನಾವು ನಂಬರ್ 1 ಪೊಸಿಷನ್ ಹೋಗ್ಬೇಕು ಅಂದ್ರೆ ರಾಹು ಗ್ರಹ ಆಗಿರುತ್ತೆ. ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಿ ರಾಹು ಗ್ರಹನ ಆಕ್ಟಿವೇಟ್ ಮಾಡ್ಕೊಳ್ಳಿ.